ಅವರಿಗೆ ಸ್ವಾಗತ. ಬನ್ನಿ. ನಮ್ದೇನಾದ್ರೂ ಸ್ವಚ್ಛತೆಗೆ ಆಗ್ತೈತೆ. ಎಷ್ಟು ಶಾಲೆಗಳಲ್ಲಿ ವಾಶ್ರೂಮ್ ಟಾಯ್ಲೆಟ್ ಯಾವುದೂ ಇಲ್ಲ. ಮಕ್ಕಳು ಬೈಬೇಕು. ಈಗ ನಾವೇ ನೋಡಿ ಎಷ್ಟೋ ಶಾಲೆಗಳಲ್ಲಿ ಫಿನಾನ್ಸಿಯಲ್ಲೇ ನಾವು ಯಾರ ಹತ್ರ ದುಡ್ಡು ತಗೋತಾ ಇಲ್ಲ. 10 ಶಾಲೆಗಳು ನಾನು ಸ್ವಂತ ಸ್ವಲ್ಪ ಸಾಲ ತಗೊಂಡು ಮಾಡಿದ್ದೆ. ಅದಾದ ನಂತರ ಯೂಟ್ಯೂಬ್ ಫೇಸ್ಬುಕ್ಕಿಂದ ರೆವಿನ್ಯೂ ಬರೋಕ್ಕೆ ಸ್ಟಾರ್ಟ್ ಆಯಿತು. ಅದರಿಂದ ನನ್ನ ಬಸ್ ಕಾಸಿಗೆ ಮತ್ತು ನನ್ನಿಂದ ಬಂದಿರೋ ಹುಡುಗರಿಗೆ ಖರ್ಚು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. 10 ಶಾಲೆಗಳು ತದಾದ ನಂತರ ಏನು ಮಾಡಿದ್ದೀನಿ, ಅದೆಲ್ಲ ಊರಿನ ಜನಗಳು ಕೊಡಿಸಿರುವಂಥ ಪೇಂಟ್. ನಾವು ಟೈಪ್ ಆಫ್ ಲೇಬರ್ಸ್ ಥರ, ಅಂದರೆ ಯಾವುದೇ ಹಣಕಾಸು ನಮಗೆ ವ್ಯವಹಾರ ಇರೋಲ್ಲ, ಸಂಘ ಸಂಸ್ಥೆ ಯಾವುದಿಲ್ಲ. ಯಾರು ಜನರ ಹತ್ರ ಈ ಶಾಲೆ ಮಾಡ್ತಿದ್ದೀವಿ ಅಂತ ಯಾವುದೋ ಶಾಲೆಗೆ ಇನ್ನೊಂದು ಜನಗಳ ಹತ್ರ ಈ ಥರ ಪೇಂಟ್ ತೊಗೊಳಿದ್ರು, ಫೋನ್ ಪೇ ಮಾಡಿ, ಗೂಗಲ್ ಪೇ ಮಾಡಿ ಅಂತ ಆನ್ಲೈನ್ ಏನು ಯಾರ ಹತ್ರ ಹಣ ಕೇಳಲ್ಲ. ಅವರಿಗೆ ಸೈನ್ಯ ಅಕಾಡೆಮಿ ಮೈಸೂರು ವತಿಯಿಂದ ಒಬ್ಬ ಹೆಣ್ಣು ಮಗಳು ಮನೆಯಿಂದ ಹೊರಬಂದು ತನ್ನದೇ ಆದ ಆರ್ಮಿ ಕಟ್ಟಿಕೊಂಡು ರಾಜ್ಯದ ಸರ್ಕಾರಿ ಕನ್ನಡ ಶಾಲೆಗಳ ಅಭಿವೃದ್ಧಿಗೆ ನಿಂತ ದಿಟ್ಟ ಹೆಣ್ಣು ಮಗಳು. ಪುರುಷರನ್ನು ಮೀರಿ ಧೈರ್ಯಶಾಲಿಯಾಗಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಇವರದೇ ಕಾರುಬಾರು. ಚಿಕ್ಕಂದಿನಿಂದಲೂ ಇವರಿಗೆ ಹೋರಾಟದ ಸ್ವಭಾವ. ರಾಜ್ಯದ ಸರ್ಕಾರಿ ಶಾಲೆಯ ಸಮಸ್ಯೆಗಳನ್ನು ಪಟ್ಟಿ ಮಾಡಿಕೊಂಡು ಮಾಹಿತಿ ಪಡೆದು ಸರ್ಕಾರಿ ಶಾಲೆಗಳನ್ನು ಅಭಿವೃದ್ಧಿಪಡಿಸಿದ್ದಾರೆ. ಕೆಚ್ಚೆದೆಯ ಕನ್ನಡತಿ ಎಂದು ಎಲ್ಲರ ಮನಸ್ಸನ್ನು ಗೆದ್ದಿದ್ದಾರೆ. ಇವರಿಗೆ ಜಿ ಕನ್ನಡ ವಾಹಿನಿಯ ಕಡೆಯಿಂದ ಇವರಿಗೆ ನಿಸ್ವಾರ್ಥ ಸೇವೆಗೆ ಎಂಬ ಅವಾರ್ಡ್ ದೊರಕಿದೆ. ಸರ್ಕಾರಿ ಶಾಲೆಗಳಿಗೆ ಬಣ್ಣ ಹಚ್ಚಿ ಅಭಿವೃದ್ಧಿಗಾಗಿ ನಿಸ್ವಾರ್ಥ ಸೇವಕಿಯಾಗಿ ದುಡಿದವರು ನಮ್ಮ ಪ್ರೀತಿಯ ಅನುಕ. ಸಾಧನೆ ಮಾಡ್ಬೇಕು. ಒಂದ್ ಹುಡುಗಿ ಅಷ್ಟು ಜನ ಹುಡುಗರ ಜೊತೆ ವರ್ಕ್ ಮಾಡ್ತಾಳೆ ಅಂತ ಸಾಮಾನ್ಯ ವಿಷಯ ಅಲ್ಲ. ಸಾಲ ಸಮದ ಮಾಡ್ಯಾನ ನಾನು ಸರಿ ಬಣ್ಣ ಬಡಿಯೋದು ಬಿಡಾಗಲ್ಲಮ್ಮ. ಟೀಕೆಗಳು ಬಂದ್ರೆ ಬಿಟ್ಟು ಕೊಡ್ದಿರೋ ನನ್ನ ತಂದೆ ತಾಯಿ, ನಾನು ಎಷ್ಟೇ ಕಷ್ಟದಲ್ಲಿ ಇದ್ರು ಬಿಟ್ಟು ಹೋಗ್ದಿರೋ ನನ್ನ ತಂಡ. ನಿಮ್ಗೆ ಏನಾದ್ರು ದುಡ್ಡು ಕೊಡ್ಬೇಕಾ? ಈಗ ಒಬ್ಬ ವ್ಯಕ್ತಿ ಗುರುತಿಸ್ಕೊಂಡ ಅಂತಂದ್ರೆ ಎಲ್ಲೋ ಒಂದು ಚಿಕ್ಕ ಪುಟ್ಟ ಭಾಷಣ ಮಾಡ್ತಾರೆ ಅಂತಂದ್ರೆ ಅವ್ರಿಗೆ ಎಷ್ಟೋ ಅಮೌಂಟ್ ಪೇ ಮಾಡಬೇಕು. ಅದು ಗಾಡಿಗೆ ಭಾಷಣಕ್ಕಾಗಿ ಅಲ್ವಾ? ಕೇವಲ ವಾಕ್ಚಾತುರ್ಯದಿಂದ ಉಪಯೋಗ ಇಲ್ಲ. ನಾವು ಯಾರೋ ಒಬ್ರು ಭಾಷಣ ಮಾಡ್ಬಿಟ್ಟು ನಾವು ಇನ್ಸ್ಪೈರ್ ಆಗ್ತೀವಿ ಅಂತಂದ್ರೆ ಇಷ್ಟು ದಿನ ಎಷ್ಟು ಜನ ಎಷ್ಟು ಮಕ್ಕಳ ದೇಶಭಕ್ತಿ ಅನ್ನೋದು ನಮ್ಮಂತ ಮಧ್ಯಮ ವರ್ಗದ ಮತ್ತು ಬಡ ಮಕ್ಕಳಲ್ಲಿ ಮಾತ್ರ ಇರೋದು. ರಾಷ್ಟ್ರಭಕ್ತಿ ಅನ್ನೋದು ಈಗೇನು ಭಾಷಣ ಬಿಗಿತಾರಲ್ಲ, ಅವ್ರ ಮಕ್ಕಳೆಲ್ಲ ರೋಡಲ್ಲಿ ಇದ್ದಾರೆ, ಅವರೆಲ್ಲ ಅರೆ ಬರೆ ಬಟ್ಟೆ ಹಾಕೊಂತಿರ್ತಾರೆ. ಒಂದ್ಸಾರಿ MLA ಆಗ್ಬಿಟ್ರೆ ಅವರು ಇಡೀ ಕಾಲದಲ್ಲಿ ಕೂತು ತಿನ್ನುವಷ್ಟು ಆಸ್ತಿನ ಮಾಡ್ತಾ ಇದ್ದಾರೆ ರಾಜಕೀಯ ವ್ಯಕ್ತಿಗಳು. ಭಾರತ ಅಭಿವೃದ್ಧಿ ಯಾಕೆ ಆಗ್ತಿಲ್ಲ ಅಂತಾರೆ, ನಮ್ಮಲ್ಲಿರುವಂಥ ರಾಜಕೀಯ ವ್ಯಕ್ತಿಗಳು ಸರಿ ಇಲ್ಲ. ನಮ್ಮಲ್ಲಿ ಜಾತಿ ಐತಿ ಆಗಿದೆ ಅಂದ್ಬಿಟ್ಟು ನಮ್ಮ ಒಂದೊಂದು ನಿಂತ ಇದ್ದಾರೆ. ನಾವು ಸುಖಿಯಾಗಿ ಬದುಕಬೇಕು, ಎಲ್ಲರನ್ನ ಇಷ್ಟಪಡಬೇಕು, ಪ್ರಾಣಿ ಪಕ್ಷಿಗಳ ಮೇಲೆ ನನಗೆ ದಯೆ ಇರಬೇಕು, ಎಲ್ಲರಿಗೂ ಸಹಾಯ ಮಾಡಬೇಕು. ಮುಂದೆ ಖುಷಿಯಾಗಿರಿ, ಎಂಜಾಯ್ ಮಾಡಿ ಲೈಫಲ್ಲಿ. ಒಳ್ಳೆ ಬಟ್ಟೆ ಹಾಕಿ, ಶುಚಿಯಾಗಿರೋ ಬಟ್ಟೆ ಹಾಕಿ. ಆದರೆ ಬ್ರಾಂಡೆಡ್ ಬಟ್ಟೆ ಬೇಡ. ಬ್ರಾಂಡೆಡ್ ಬಟ್ಟೆ ಹಾಕ್ಬೇಕಂದ್ರೆ ದುಡ್ಡು ತುಂಬಾ ಖರ್ಚು ಮಾಡಬೇಕು. ಮಕ್ಕಳಿಗೆ ಹೇಳೋದು ಅಂದ್ರೆ ತುಂಬಾ ಪ್ರಾಕ್ಟಿಕಲ್. ಏನ್ ಗೊತ್ತಾ, ಒಳ್ಳೆ ಕುಡ್ತೀನಿ ಅಂತೀನಿ, ಸ್ಕಿನ್ ಗ್ಲೋ ಆಗಿರುತ್ತೆ. ನೋಡಿ, ನಾನು ಬಿಸಿಲಲ್ಲಿ ಕೆಲಸ ಮಾಡ್ತೀನಿ, ನೀರು ಕುಡಿಯಲ್ಲ, ನಾನು ಬಾಡಿ ಡಿಹೈಡ್ರೇಟ್ ಆಗಿ ಹೋಗ್ತೀನಿ. ಅದು ಕೂಡ ಒಂಚೂರು ನಾನು ಚೆನ್ನಾಗಿ ಕಾಣ್ತಿದ್ದೀನಿ. ಇಷ್ಟು ಬಿಸಿಲಲ್ಲಿ ಯಾವಾಗಲೂ ಬಿಸಿಲಲ್ಲೇ ಕೆಲಸ ಮಾಡ್ತೀನಿ. ನಾನು ಯಾವಾಗ ಹೊರಗಡೆ ಇರ್ತೀನಿ ಬಿಸಿಲು ದೂರಲ್ಲಿ, ಅದು ಕೂಡ ನನ್ನ ಕೂದಲು ಚೆನ್ನಾಗಿದೆ. ಯಾಕೆ ನಾನು ತಿನ್ನೋದೆಲ್ಲ ಒಳ್ಳೆ ಪದಾರ್ಥಗಳು. ನಮ್ಮ ಬಟ್ಟೆಗಳು ಶುಚಿಯಾಗಿರ್ಬೇಕು. ಒಳ್ಳೆ ಆಹಾರ ತಿನ್ಬೇಕು. ನಾವು ಒಳ್ಳೆ ಮನೆ ಕಟ್ಬಿಟ್ರೆ ನಮ್ಗೆ ಆರೋಗ್ಯ ಬರಲ್ಲ. ಒಳ್ಳೆ ಕಾರಲ್ಲಿ ತಿರುಗಾಡಿದ್ರೆ ಆರೋಗ್ಯ ಬರಲ್ಲ. ನಾವು ಯಾರು ತುಂಬಾ ಜನ ಏನ್ ಮಾಡ್ತಾರೆ, ಯಾರ್ಯಾರು ಮೆಚ್ಚಕ್ಕಾಗಿನೇ ಅವ್ರು ನಿಂದೊಡಿಬೇಕು, ಇವ್ರು ನಿಂದೊಡಿಬೇಕು ಅಂತ ಕಷ್ಟಪಡ್ತಿರ್ತಾರೆ. ಯಾರು ನಿಂದೊಡೆದ್ ಬೇಡ. ನಿಮ್ಮ ಮನೇಲಿ ನೀವು ಅಭಿವೃದ್ಧಿ ಮಾಡ್ಕೊಂಡ್ರೆ ದೊಡ್ಡ ಸಾಧನೆ. ದೇಶಕ್ಕೆ ಸಾಧನೆ ಮಾಡಬೇಕು, ಸಮಾಜ ಸೇವೆ ಮಾಡಬೇಕು, ಈ ಥರ ಹೊರಗಡೆ ಬಂದು ಬದುಕಬೇಕು. ನನ್ನ ಬದುಕಾಗಿತ್ತು, ನಾನು ಹೊರಗಡೆ ಬಂದಿದ್ದೀನಿ. ಈಗ ನೀವು ಈ ಥರ ನಂತರ ಗಂಡ್ಮಕ್ಳು ಸರ್ ನಿಮ್ಗೆ ಗೊತ್ತಾ, ನಾನು ಮೊದಲು ನನ್ನ ಸೇಫ್ಟಿಗೋಸ್ಕರ ನಾನು ಗಂಡ್ಮಕ್ಳು ಬಟ್ಟೆ ಹಾಕ್ತಿದ್ದೆ. ಪ್ಯಾಂಟ್ ಶರ್ಟ್ ಎಲ್ಲ ನಾನು ಹಳೆ ವಿಡಿಯೋ ನೋಡಿರ್ತೀರ. ನಾನು ಪ್ಯಾಂಟ್ ಶರ್ಟ್ ಹಾಕೋದು ನೋಡ್ಬಿಟ್ಟು ಹಳ್ಳಿಗಳಲ್ಲಿ ಹೆಣ್ಮಕ್ಳು ಪ್ಯಾಂಟ್ ಶರ್ಟ್ ಹಾಕೋದು ಸ್ಟಾರ್ಟ್ ಮಾಡಿದ್ವಿ. ಮನೆ ಮರೆಯೋದು ಏನು, ಪ್ಯಾಂಟ್ ಶರ್ಟ್ ನಾನು ಹಾಕೋದು ಯಾಕಂದ್ರೆ ಬಸ್ಸಲ್ಲಿ ತಿರ್ಗಾಡ್ತೀನಿ, ಹುಡುಗರ ಜೊತೆ ಇಲ್ಲೇ ಮಲ್ಕೊಂಡಿರ್ತೀನಿ. ಹೆಂಗೆಗೂ ಮಲ್ಕೊಂಡಾಗ ಮತ್ತೆ ಪೇಂಟ್ ಮಾಡುವಾಗ ನನಗೆ ಕಂಫರ್ಟಬಲ್ ಆಗಲ್ಲ ಅಂತಂದ್ಬಿಟ್ಟು ನಾನು ಪ್ಯಾಂಟ್ ಶರ್ಟ್ ಹಾಕ್ತೀನಿ. ನೀವು ಹುಡುಗಿದ್ರೆ ಅನ್ಆಕ್ಟಿವ್ ಫಾಲೋವರ್ ಅಂತಂದ್ಬಿಟ್ಟು ಅವ್ರು ಪ್ಯಾಂಟ್ ಶರ್ಟ್ ಜೀನ್ಸ್ ಹಾಕೋದು, ಗಾಡಿ ಹೊಡೆದು ಮಾಡ್ತೀವಿ. ಇಂಡಿಯಾ ಇದೆಲ್ಲ ನಡೆಯಲ್ಲ. ಒಂದು ಹೆಣ್ಮಕ್ಳು ಈ ಥರ ಬದುಕ್ತಾರೆ ತುಂಬಾ ತೀರ ಕೆಟ್ಟದಾಗಿ ನೋಡ್ತಾರೆ. ಅವ್ರು ಮರ್ಯಾದೆ ಏನಾಗಬೇಡ. ಅದಕ್ಕೆ ನಾನು ಚೂಡಿದಾರ ಆಗ್ತಾ ಇದ್ದೀನಿ ಇವಾಗ. की जय, भारत माता की जय।
Sainik School and Rashtriya Military School and JNV and Morarji. We have become future military officers. ನಮ್ಮ ಅಕಾಡೆಮಿಗೆ ಬರುವಂಥ ಅಭ್ಯರ್ಥಿಗಳು ಭವಿಷ್ಯದ ಸೈನಿಕರಾಗುವ ಕನಸನ್ನು ಹೊತ್ತು ನಾನು ಸಾಧಕನಾಗಬೇಕು, ದೇಶ ಸೇವೆ, ತಾಯಿ ಭಾರತಾಂಬೆಯ ಸೇವೆ ಮಾಡಬೇಕು, ನಾನು ಒಬ್ಬ ಸೈನಿಕನಾಗಿ ಸರ್ಕಾರಿ ಉದ್ಯೋಗಿಯಾಗಿ ನನ್ನ ಕುಟುಂಬಕ್ಕೆ ಆರ್ಥಿಕ ಭದ್ರತೆಯನ್ನು ಒದಗಿಸಿರುವುದರ ಜೊತೆಗೆ ಗೌರವವನ್ನು ಕೂಡ ದೊರಕಿಸಿಕೊಡಬೇಕೆಂಬ ಮನೋಭಾವದೊಂದಿಗೆ ನಮ್ಮ ಸಂಸ್ಥೆಗೆ ಬರುತ್ತಾರೆ. I am Sridhara CM, ex-Black Hat Commando and founder of Sainik Academy, Mysuru. I have served 18 years in the Indian Army. ನನಗೆ ಭಾರತೀಯ ಸೇನೆ ಅಪಾರವಾದ ಅನುಭವವನ್ನು ಕೊಟ್ಟಿದೆ. ಈ ಅನುಭವದೊಂದಿಗೆ ದಕ್ಷಿಣ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸೈನಿಕ್ ಅಕಾಡೆಮಿ ಮೈಸೂರು ಎಂಬ ರೆಸಿಡೆನ್ಷಿಯಲ್ ಕೋಚಿಂಗ್ ಸೆಂಟರ್ನ ಸ್ಥಾಪನೆ ಮಾಡಿ ಇಲ್ಲಿವರೆಗೆ 361 ಆಕಾಂಕ್ಷಿಗಳು ಭಾರತಾಂಬೆ ಸೇವೆ ಸಲ್ಲಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇಂಥ ಒಂದು ಸಂಸ್ಥೆ ಇಷ್ಟಕ್ಕೆ ನಿಲ್ಲಬಾರದೆಂಬ ಈಗ ಸುಮಾರು 10 ಎಕರೆಯ ದೊಡ್ಡ ಮಟ್ಟದಲ್ಲಿ ಮಕ್ಕಳಿಗೆ ತರಬೇತಿ ಕೇಂದ್ರವನ್ನು ಸ್ಥಾಪಿಸುತ್ತಿದ್ದೇವೆ. I want to become an NDA officer. I want to become an Indian Navy officer. I want to become an Marcos. I want to become a paracommando. I want to become an Agniveer soldier. I want to become a NST Black Cat Commando. My vision for SAM is to create a transformational learning environment that not only focuses on academic excellence but also developing strong character and military discipline in our candidates. We aim to build future leaders who are well prepared to excel in the most competitive exams and make their mark in the world while maintaining physical and mental strength. I had completed my NCC training, but I wasn't able to crack the CDS exam on my own. I was missing the right guidance. That's when I got to know about the SAM Academy. At SAM, I got personalized coaching, and the faculty here are extremely dedicated to helping each student to excel. Thanks to SAM Academy, I feel prepared not just for the CDS exam, but for life itself. At SAM, our mission is to provide holistic education that blends academic excellence with military discipline. We aim to shape responsible citizens who not only excel in their careers but also uphold the value of our rich cultures. We believe in respecting our elders, seniors and parents, and we instill in our candidates the responsibility to preserve and honor these values. Our commitment is to guide every candidate in not only achieving their academic goals but also in becoming respectful and responsible individual for our nation's futures. We offer hostel facilities with personal lockers for every student. Our aim is to provide home-like comfort with healthy, nutritious food, hot water and a clean environment. Our campus features has amazing sports facilities including football, volleyball, and we have a 400-meter track, basketball court, and we also conduct a military obstacle course. Along with this, we offer yoga, meditation, and martial arts to help our students grow in strength, balance, and flexibility. Outdoor activities like trekking and educational trips. We also provide transportation and have a medical room for any emergencies, ensuring complete care and safety for your child. If you want your child to experience the perfect blend of education and military discipline and make the school and college life unforgettable, SAM Academy is the best place. Watching, we look forward to welcoming you to our SAM Academy. Jai Hind!